ಬರೀ 6 ತಿಂಗಳಲ್ಲಿ 3 ಲಕ್ಷ 5 ಲಕ್ಷ ಆಗಿದೆ. 2 ಲಕ್ಷ ಪ್ರಾಫಿಟ್ ಬರೀ 6 ತಿಂಗಳಲ್ಲಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಟ್ರೇಡ್ ವಿತ್ ಚೆಕ್ ಯೂಟ್ಯೂಬ್ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಟೈಪ್ಸ್ ಆಫ್ ಟ್ರೇಡಿಂಗ್, ಯಾವ್ಯಾವ ತರ ಟೈಪ್ಸ್ ಟ್ರೇಡಿಂಗ್ ಇದೆ, ಯಾವ್ದು ನಿಮ್ಗೆ ಬೆಸ್ಟ್ ಅಂತ. ಈ ವಿಡಿಯೋದಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಏನು, ಹೆಂಗ್ ಮಾಡೋದು, ಯಾವ್ದು ಬೆಸ್ಟ್, ಎಷ್ಟು ಪ್ರಾಫಿಟ್ ಮಾಡಬಹುದು, ಎಷ್ಟು ರಿಸ್ಕ್ ಇದೆ, ಎಲ್ಲ ಕಂಪ್ಲೀಟ್ ಆಗಿ ಲಾಂಗ್ ಟರ್ಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಫುಲ್ ವರ್ಗು ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಒಂದು ಸ್ಕಿಪ್ ನಿನ್ನ ಎಂಟೈರ್ ಕ್ಯಾಪಿಟಲ್ ನ ಬ್ಲೋ ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫುಲ್ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನು ಎಲ್ಲ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ, ಯಾಕಂದ್ರೆ ಅವ್ರಿಗೂ ಟ್ರೇಡಿಂಗ್ ಬಗ್ಗೆ ನಾಲೆಡ್ಜ್ ಸಿಗಲಿ. ಟ್ರೇಡಿಂಗ್ ಮಾಡ್ತಾರೋ ಇಲ್ವೋ ಸೆಕೆಂಡ್ ರೀಸನ್, ಟ್ರೇಡಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕು. ಯಾಕಂದ್ರೆ ಎಂಟೈರ್ ಇಂಡಿಯಾದಲ್ಲಿ 97% ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಐಡಿಯಾನೇ ಇಲ್ಲ. ಓನ್ಲಿ 3%ಗೆ ಐಡಿಯಾ ಇರೋದು. ಅದರಲ್ಲಿ 1% ಮಾತ್ರ ಪ್ರಾಫಿಟೇಬಲ್. ನೀವು ಅರ್ಥ ಮಾಡ್ಕೋಬಹುದು ರೇಷಿಯೋ ಎಷ್ಟಿದೆ ಅಂತ. ಸೊ ನಾಲೆಡ್ಜ್ ಪರ್ಪಸ್ಗೋಸ್ಕರ ವಿಡಿಯೋನ ಶೇರ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸಿಂಪಲ್. ಒಂದು 6 ತಿಂಗಳಿಂದ 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷಕ್ಕೆ ಹಾಕಿ ಬಿಟ್ಬಿಡಬೇಕು. ಅಮೌಂಟ್ ನಿಮ್ದು ಸ್ವಂತ ಆಗಿರ್ಬೇಕು. ಲೋನ್ ತಗೊಂತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ನಿಮ್ಗೆ ರಿಸ್ಕ್, ಅದು ಎದುರಾಗುತ್ತೆ. ರಿಸ್ಕ್ ಅಲ್ಲ, ಪಕ್ಕ ಎದುರಾಗುತ್ತೆ. ಯಾಕಂದ್ರೆ ಇಂಟ್ರೆಸ್ಟ್ ಕಟ್ಟೋದಿರುತ್ತೆ. ಸೊ ನಿಮ್ಮ ಹತ್ರ ಯಾವುದೋ ಬಿಸ್ನೆಸ್ ಇದೆ, ಯಾವುದೋ ಜಾಬ್ ಇದೆ, ನೀವು ಸೇವಿಂಗ್ಸ್ ಮಾಡಿದ್ದೀರಾ, ಅಮೌಂಟು ಬೇರೆಯವ್ರಿಗೆ ಏನು ಕೊಡಬೇಕು, ನನ್ನ ಹತ್ರನೇ ಇರಲಿ ಅನ್ನೋ ಬದಲು ನೀವು ಸ್ಟಾಕ್ಸ್ ಅಲ್ಲಿ ಲಾಂಗ್ ಟರ್ಮ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ನೀನು ಯಾವುದೋ ಒಂದು ಜಾಬ್ ಮಾಡ್ತಾ ಇದೀಯಾ, ನಿನ್ನ ಹತ್ರ 1 ಲಕ್ಷ ಅಮೌಂಟ್ ಇದೆ. ಆ 1 ಲಕ್ಷ ಅಮೌಂಟ್ ನಿನ್ ಬಡ್ಡಿ ಕೊಡೋಕೆ ಇಷ್ಟ ಇಲ್ಲ. ಯಾಕಂದ್ರೆ ಯಾರು ಯಾವಾಗ ಕೈ ಎತ್ತಾರೋ ಗೊತ್ತಿಲ್ಲ. ಅಂತ ಟೈಮಲ್ಲಿ ನೀನೇನ್ ಮಾಡ್ತೀಯ ಅಂದ್ರೆ 1 ಲಕ್ಷ ತಗೊಂಡು ಒಂದು ಸ್ಟಾಕ್ ಅಲ್ಲಿ ಹಾಕ್ತೀಯ. ಫಾರ್ ಎಕ್ಸಾಂಪಲ್, ನೀವೊಂದು ಟಾಟಾ ಮೋಟರ್ಸ್ ಅಲ್ಲಿ ಹಾಕ್ತೀರಾ. ಇವತ್ತಿನ ಪ್ರೆಸೆಂಟ್ ರೇಟ್ 420 ಆರ್ 430 ಸಮಥಿಂಗ್ ಇದೆ. ಫಾರ್ ಎಕ್ಸಾಂಪಲ್ 430 ಅನ್ಕೊಳ್ಳಿ. ನೀವು 430 ರೂಪಾಯಿಗೆ ಟಾಟಾ ಶೇರ್ ಅಲ್ಲಿ 1 ಲಕ್ಷ ಅಮೌಂಟ್ ನ ಹಾಕ್ತೀರಾ. ಅದನ್ನ ನೀವು ನಿಮ್ಗೆ ಯಾವಾಗ ಬೇಕೋ, 1 ವರ್ಷ 2 ವರ್ಷ ಆದ್ಮೇಲೆ ನಿಮ್ಗೆ ಏನಾದ್ರು ಬೇಕಂದಾಗ ನೀವು ಅದನ್ನ ಸೇಲ್ ಮಾಡ್ತೀರಾ. ನಿಮ್ ಹೋಲ್ಡಿಂಗ್ಸ್ ಇಂದ ಸೇಲ್ ಮಾಡ್ತೀರಾ ಟಾಟಾ ಶೇರ್ಸ್ ನ, ಟಾಟಾ ಮೋಟರ್ಸ್ ನ. ಅವಾಗ ನಿಮ್ಮ ಹತ್ರ ಅಮೌಂಟ್ ಬರುತ್ತೆ. ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಅದು ಬೇರೆ ವಿಷಯ. ಯಾಕಂದ್ರೆ ಪ್ರಾಫಿಟ್ ಲಾಸ್ ಎರಡೂ ಇದೆ. ಲಾಂಗ್ ಟರ್ಮ್ ಕೂಡ ರಿಸ್ಕ್ ಇದ್ದೇ ಇದೆ, ಬಟ್ ಕಡಿಮೆ. ಅದು ಯಾವ ತರ ರಿಸ್ಕ್ ನ ರಿಡ್ಯೂಸ್ ಮಾಡ್ಬೇಕನ್ನೋದು ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಫುಲ್ ವರ್ಗು ನೋಡ್ತಾ ಇರಿ, ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡಬೇಡಿ ಅಷ್ಟೇ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬ್ಯಾಕ್ ಟು ಟಾಪಿಕ್. ಒಂದು ಶೇರ್ ನ ನೀವು ಲಾಂಗ್ ಟರ್ಮ್ಗೆ ಸೇಲ್ ಮಾಡ್ತೀರಾ, ಪ್ರಾಫಿಟ್ ನ ಎಕ್ಸಿಟ್ ಮಾಡ್ಕೊಂತೀರಾ, ಆ ತರ. ಸೊ ಇವಾಗ ನಾನು ನಿಮ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಜಸ್ಟ್ ನೋಡಿ. ಟಾಟಾ ಮೋಟರ್ಸ್ 1 ವರ್ಷದ ಕೆಳಗೆ 320 ರೂಪಾಯಿ ಇತ್ತು. ಆವಾಗ ನೀವು ಏನ್ ಮಾಡ್ತೀರಾ, 1000 ಶೇರ್ಸ್ ಹಾಕ್ತೀರಾ. 1000 ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡ್ತೀರಾ. ಒಂದು ಶೇರ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಶೇರ್. ನೀವು ಆ ತರ 1000 ಶೇರ್ನ ಪರ್ಚೇಸ್ ಮಾಡ್ತೀರಾ. 1000 ಶೇರ್ಗೆ ಎಷ್ಟಾಗುತ್ತೆ, 32 ಇಂಟು 3,20,000 ಆಗುತ್ತೆ. ಅದೇ ನೀವು 6 ತಿಂಗಳಾದ್ಮೇಲೆ ಸೇಲ್ ಮಾಡ್ತೀರಾ. ಟಾಟಾ ಶೇರ್ಸ್ 1 ವರ್ಷದ ಹಿಂದೆ 320 ಇತ್ತು. 6 ತಿಂಗಳು 6 ಮಂತ್ಸ್ ಹೈ ಬಂದು 509 ಆರ್ 5010 ಇದೆ. 5010 ಅಂತ ಕನ್ಸಿಡರ್ ಮಾಡಿ, 1 ರೂಪಾಯಿ ಇಲ್ಲ, 5010 ಅಂತ ಕನ್ಸಿಡರ್ ಮಾಡಿ. 510ಕ್ಕೆ ನೀವು ಸೇಲ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ 190 ರುಪೀಸ್ ಪರ್ ಶೇರ್. ನಿಮ್ಮ ಹತ್ರ ಕ್ವಾಂಟಿಟಿ ಎಷ್ಟಿತ್ತು, ಶೇರ್ಸ್ ಎಷ್ಟಿತ್ತು, 1000 ಶೇರ್ಸ್ ಇತ್ತು. 1000 ಶೇರ್ಸ್ ಇಂಟು 190 ರುಪೀಸ್ ಎಷ್ಟಾಗುತ್ತೆ, 1,90,000. ನೀವು ಹಾಕಿರೋದೆಷ್ಟು, 3,20,000. 3,20,000ಕ್ಕೆ 1,90,000 ರಿಟರ್ನ್ಸ್ ಯಾವ ಬ್ಯಾಂಕ್ ಕೊಡುತ್ತೆ ನಂಗೆ ಹೇಳಿ. ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಪವರ್. ಅಟ್ ದ ಸೇಮ್ ಎಂಡ್ 6 ಮಂತ್ಸ್ ಅಲ್ಲಿ ಅದು 5010ಗೆ ಹೋಗಿತ್ತು. ಅದಾದ್ಮೇಲೆ 6 ಮಂತ್ಸ್ ಇಂದ ನೀವೇನ್ ಮಾಡ್ತೀರಾ, ಬೇಡ ಇನ್ನೂ ಹೈ ಹೋಗ್ಲಿ ಅಂತ ಕಾಯ್ತಿರ್ತೀರಾ. ಫಾರ್ ಎಕ್ಸಾಂಪಲ್ ಕಾಯ್ತಿರ್ತೀರಾ. 6 ಮಂತ್ಸ್ ಅಲ್ಲಿ 5010 ಇತ್ತು, 510 ಇತ್ತು. 510 ಇಂದ ಮತ್ತೆ ಇವಾಗ 420 ಡ್ರಾಪ್ ಆಗಿದೆ. ಸೊ ನಿಮ್ಮ ಇವಾಗ ಎಕ್ಸಿಟ್ ಮಾಡಿದ್ರೆ ನಿಮ್ಮ ಪ್ರಾಫಿಟ್ ಎಷ್ಟಾಗೋದು, 320ರಿಂದ 420, 100 ರೂಪಾಯಿ ಪ್ರಾಫಿಟ್. 100 ಇಂಟು 1000, 1 ಲಕ್ಷ ಪ್ರಾಫಿಟ್ ಆಗೋದು. ಸೊ ಆ ತರ ಪ್ರಾಫಿಟ್ ಬುಕ್ಕಿಂಗ್ದು ಟೈಮ್ ನೋಡ್ಕೊಂತ ಇರಬೇಕು. ಯಾವಾಗ ಆಲ್ ಟೈಮ್ ಹೈ ಹೊಡೆದಿದೆ, ಪ್ಲಸ್ ಇನ್ನು ಮುಂದಕ್ಕೆ ಹೋಗಲ್ಲ, ಸ್ಟಾಕ್ ಕರೆಕ್ಷನ್ ಮಾಡಕ್ ಮತ್ತೆ ಕೆಳಗೆ ಬರುತ್ತೆ ಅಂತ ನೀವು ಗ್ಯಾರಂಟಿ ಸಿಗುತ್ತೋ, ಅವಾಗ ಸೆಲ್ ಮಾಡಿ ನೀವು ಪ್ರಾಫಿಟ್ ನ ಬುಕ್ ಮಾಡಬೇಕು. ನೋಡಿ, ಲಾಂಗ್ ಟರ್ಮ್ ಅಂದ್ರೆ ನಾನು ಏನ್ ಹೇಳಿದ್ದೆ, 1 ವರ್ಷ, 6 ತಿಂಗಳು, 1 ವರ್ಷ, 5 ವರ್ಷ, 10 ವರ್ಷ. ಬಟ್ ಇಲ್ಲಿ 6 ತಿಂಗಳಲ್ಲೇ 1,90,000 ಪ್ರಾಫಿಟ್ ಬಂತು. ನೀವೇನ್ ಮಾಡಬೇಕು, ಎಕ್ಸಿಟ್ ಮಾಡಿಬಿಡಬೇಕು. ಎಕ್ಸಿಟ್ ಮಾಡಿ, ಸ್ಟಾಕ್ ಕರೆಕ್ಷನ್ ಆಗುತ್ತೆ ಅಂತ ಗೊತ್ತಾದ್ರೆ ಎಕ್ಸಿಟ್ ಮಾಡಿ ನಿಮ್ಮ ಅಮೌಂಟ್ ನ ತೆಗಿಬೇಕು, ಬೇರೆ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದೊಂದು ಸಣ್ಣ ಎಕ್ಸಾಂಪಲ್ ಆಗಿತ್ತು ಟಾಟಾ ಮೋಟರ್ಸ್. ಇವಾಗ ಯಾವ ಸ್ಟಾಕ್ಸ್ ಅಲ್ಲಿ ತುಂಬಾ ರಿಸ್ಕ್ ಕಡಿಮೆ ಇರುತ್ತೆ, ಯಾವ ಸ್ಟಾಕ್ಸ್ ಅಲ್ಲಿ ತುಂಬಾ ರಿಸ್ಕ್ ಜಾಸ್ತಿ ಇರುತ್ತೆ, ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. 3 ಟೈಪ್ಸ್ ಇದಾವೆ. ಒಂದು ಲಾರ್ಜ್ ಕ್ಯಾಪ್ ಫಂಡ್, ಒಂದು ಮಿಡ್ ಕ್ಯಾಪ್ ಫಂಡ್, ಒಂದು ಸ್ಮಾಲ್ ಕ್ಯಾಪ್ ಫಂಡ್.
ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂದ್ರೆ ನಿಮ್ಗೆ ತುಂಬಾ ರಿಸ್ಕ್ ಕಡಿಮೆ, ಜಾಸ್ತಿ ರಿಸ್ಕ್ ಇರಲ್ಲ. ಯಾಕಂದ್ರೆ ಅದು ತುಂಬಾ ಹಳೆ ಕಂಪನಿಗಳಾಗಿರ್ತವೆ. ಅದನ್ನ ಬ್ಲೂ ಚಿಪ್ ಸ್ಟಾಕ್ಸ್ ಅಂತಾನೂ ಕೂಡ ಕರೀತಾರೆ. ಅದರಲ್ಲಿ ನಿಮ್ಗೆ ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ರಿವಾರ್ಡ್ ಕೂಡ ಓಕೆ, ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ರಿವಾರ್ಡ್ಸ್ ಗೊತ್ತೆ, ಬಟ್ ರಿಸ್ಕ್ ಅಂತೂ ಕಡಿಮೆ ಇರುತ್ತೆ. ಆದಷ್ಟು ಬೇಗ ನಿಮ್ಗೆ ಅಮೌಂಟ್ ಲೆಸ್ ಆಗಲ್ಲ, ಲಾಸ್ ಆಗಲ್ಲ. ಇನ್ನೊಂದು ಮಿಡ್ ಕ್ಯಾಪ್ ಕಂಪನೀಸ್ ಅಂತ. ಮಿಡ್ ಕ್ಯಾಪ್ ಕಂಪನೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ರಿಸ್ಕ್ ಮೀಡಿಯಂ ಆಗಿರುತ್ತೆ. ಅಷ್ಟು ಜಾಸ್ತಿನೂ ಇಲ್ಲ, ಅಷ್ಟು ಕಡಿಮೆನೂ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು 400 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ರಿಸ್ಕ್ ಒಂದು ರೇಂಜ್ ಇರುತ್ತೆ ಅಷ್ಟೇ, ಜಾಸ್ತಿನೂ ಲಾಸ್ ಆಗಲ್ಲ, ಆ ತರ ಇರುತ್ತೆ. ಇನ್ನೊಂದು ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತ. ಅದ್ರಲ್ಲಿ ಏನಂದ್ರೆ ರಿಸ್ಕ್ ತುಂಬಾನೇ ಜಾಸ್ತಿ ಇರುತ್ತೆ, ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದನ್ನು ಪೆನ್ನಿ ಸ್ಟಾಕ್ಸ್ ಅಂತ ಕೂಡ ಕರೀತಾರೆ. ಪೆನ್ನಿ ಸ್ಟಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗ ಸ್ಟಾಕ್ ಬೀಳುತ್ತೆ ಹೇಳಕ್ಕೆ ಆಗಲ್ಲ. ಅದನ್ನ ಯಾರಿಗಾದ್ರೂ ಮ್ಯಾನಿಪ್ಯುಲೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸ್ಟಾಕ್ ಪ್ರೈಸ್ ಒಂದು 10 to 15 ರೂಪೀಸ್ ಇದೆ. ಯಾವನೋ ತಂದು ಒಂದು 10-15 ಕೋಟಿ ಒಟ್ಟಿಗೆ ಸುರೋ ಅಂದ್ರೆ ಮೇಲೆ ಡಂಪ್ ಆಗುತ್ತೆ. ಯಾವನೋ ಮೇಲೆ ಶಾರ್ಟ್ ಸೇಲ್ ಮಾಡಿದ್ರೆ ಕೆಳಗೆ ಡಂಪ್ ಆಗುತ್ತೆ, ಕೆಳಗೆ ಪಂಪ್ ಆಗುತ್ತೆ. ಸೊ ಪಂಪ್ ಡಂಪ್ ಮಾಡ್ತಿರ್ತಾರೆ. ಸೊ ಆ ತರ ಜಾಸ್ತಿ ನಾನು ಪ್ರಿಫರ್ ಮಾಡಲ್ಲ ಪೆನಿ ಸ್ಟಾಕ್ಸ್ ನ. ಮಿಡ್ ಕ್ಯಾಪ್ ಆರ್ ಲಾರ್ಜ್ ಕ್ಯಾಪ್ ಅಲ್ಲಿ ಹೋಗಿ. ನಿಮ್ಗೆ ಇನ್ನೂ ರಿಸ್ಕೇ ಬೇಡ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಹೋಗಿ ಬೆಸ್ಟ್, ಯಾಕಂದ್ರೆ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಇದಾಗಿತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಇನ್ನು ನಿಮ್ಗೆ ಸ್ಟಾಕ್ಸ್ ಬೇಕಂದ್ರೆ ಅದ್ ಬೇರೆ ವಿಡಿಯೋ ಮಾಡ್ತೀನಿ, ಅದ್ ಬೇರೆ ವಿಷಯ. ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಇದನ್ನ ಅರ್ಥ ಮಾಡ್ಕೊಳ್ಳಿ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಏನು ಅಂತ ಈ ವಿಡಿಯೋದಲ್ಲಿ ಐ ಹೋಪ್ ಅರ್ಥ ಆಗಿದೆ. ಯಾಕಂದ್ರೆ ಒಂದು ಸಣ್ಣ ಹುಡುಗನಿಗೆ ಹೇಳ್ದಂಗೆ ಹೇಳ್ಕೊಟ್ಟಿದ್ದೀನಿ ಎಕ್ಸಾಂಪಲ್ ಜೊತೆಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಯಾಕಂದ್ರೆ ತುಂಬಾ ಸತಿ ಹೇಳ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಬರೀ ವಿಡಿಯೋಸ್ ನೋಡ್ತಾ ಇದ್ದೀರಾ. ವಾಚ್ ಟೈಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ. ಕಮೆಂಟ್, ಒಂದು ಸ್ವೀಟ್ ಕಮೆಂಟ್ ಮಾಡಿ, ನಮಗೆ ಮೋಟಿವೇಶನ್. ಅಂಡ್ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ತುಂಬಾ ಥ್ಯಾಂಕ್ ಯು. ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಅವರು ಕೂಡ ನೋಡಲಿ, ಅವ್ರಿಗೂ ಕೂಡ ನಾಲೆಡ್ಜ್ ಬರಲಿ. ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ನ ಗ್ಯಾಮ್ಲಿಂಗ್ ಅಂತ ಕರೀತಾರೆ, ಅವ್ರಿಗೂ ಗೊತ್ತಾಗ್ಲಿ ಇದು ಗ್ಯಾಮ್ಲಿಂಗ್ ಅಲ್ಲ, ಇದು ಪ್ರಾಪರ್ ಸಿಸ್ಟಮೆಟಿಕ್ ವೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಅಂತ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬೈ ಬೈ.